ಸೊ ಇವತ್ತಿನ ಸಂಚಿಕೆಯಲ್ಲಿ ಶಿಶಿರ ಋತುವಿನಲ್ಲಿ ಬರ್ಬೋದಾದಂತಹ ಕಾಯಿಲೆ ಬಗ್ಗೆ, ಹಾಗೆ ಅದನ್ನು ತಡೆಯೋಕೆ ಇರತಕ್ಕಂಥ ವಿಧಾನಗಳ ಬಗ್ಗೆ, ಹಾಗೆ ನಾವು ಏನನ್ನು ಸೇವಿಸಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ವಿ. ಸೊ ಈ ಶಿಶಿರ ಋತು ಅಂತ ತಗೊಂಡ್ರೆ ಆಗಲೇ ಹೇಳ್ದಾಗೆ ವಾತ ಮತ್ತು ಕಫ ಎರಡೂ ಜಾಸ್ತಿ ಆಗುತ್ತೆ. ಸೊ ಈಗ ಯಾವುದೇ ಜಾಯಿಂಟ್ ಇರ್ಬೋದು, ಸೊ ಜಾಯಿಂಟ್ ಪೇನ್ಗಳು ಬರುವಂಥದ್ದು ಸಿವಿಯರ್ ವಾತ ಮತ್ತು ಕಫ. ಈಗ ಆರ್ಥ್ರೈಟಿಸ್ ಅಂತ ಏನು ಹೇಳ್ತೀವಿ, ಈಗ ಆರ್ಥ್ರೈಟಿಸ್ನಲ್ಲೂ ಸುಮಾರು ಬರುತ್ತೆ. ಆಸ್ಟಿಯೋ ಆರ್ಥ್ರೈಟಿಸ್ ಇರ್ಬೋದು, ರೊಮ್ಶಾ ಆರ್ಥ್ರೈಟಿಸ್ ಇರ್ಬೋದು, ಗೌಟ್ ಇರ್ಬೋದು, ಲ್ಯೂಪಸ್ ಇರ್ಬೋದು. ಈ ಥರದ ಕಾಯಿಲೆಗಳು ಎಲ್ಲದಕ್ಕೂ ಈ ವಾತ ಮತ್ತು ಕಫ ಎರಡೂ ಮೇಯ್ನೇ. ಸೊ ಎರಡೂ ವಿಶೇಷಣ ಆದಾಗ ಬರುವಂಥ ಕಾಯಿಲೆಗಳು. ಸೊ ಇದನ್ನು ನಾವು ಅಂದರೆ ಈಗ ಜಾಯಿಂಟ್ ಪೇನ್ ಬಂದಾಗ ಎಷ್ಟೋ ಸಲ ಏನು ಮಾಡ್ತೀವಿ ಅಂತಂದರೆ, ಆಗಲೇ ಹೇಳ್ದಾಗೆ ಒಬ್ಬರು ಪೇಷಂಟ್ ಹೇಳಿದ್ದು, ನಾನು ಲಾಸ್ಟ್ ಸ್ಟೇಜ್ ಆರ್ಥ್ರೈಟಿಸ್ನಲ್ಲಿ ಇದ್ದೀನಿ ಅಂತ. ಸೊ ಲಾಸ್ಟ್ ಸ್ಟೇಜ್ವರೆಗೂ ಯಾಕೆ ಕಾಯಬೇಕು? ಶುರುವಿನಲ್ಲೇ ನಾವು ಅದನ್ನು ಯಾಕೆ ವಾಸಿ ಮಾಡ್ಕೊಳ್ಬಾರ್ದು? ಸೊ ಫಸ್ಟ್ ನೀವೇ ನೋಡಿ ಬೇಕಿದ್ರೆ, ಸೊ ಸ್ವಲ್ಪ ಜಾಯಿಂಟ್ ಪೇನ್ ಬರ್ತಾ ಇದೆ, ಅಥವಾ ನಿಮ್ಮ ಆ್ಯಕ್ಟಿವಿಟಿನೇ ಸ್ವಲ್ಪ ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಜಾಸ್ತಿ ಇದೆ, ಓಡಾಟ ಜಾಸ್ತಿ, ಸೊ ತುಂಬ ಆವಾಗವಾಗ ಕಾಲು ನೋವು, ಬೆನ್ನು ನೋವು ಬರ್ತಾ ಇದೆ ಅಂತಂದರೆ, ಈ ಎಳ್ಳೆಣ್ಣೆ ಏನಿರುತ್ತೆ ಆ ಎಳ್ಳೆಣ್ಣೆನ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಇಡೀ ಮೈಗೆ ಸ್ನಾನ ಮಾಡಬೇಕು. ಸೊ ಡಾಕ್ಟರ್ ಅರ್ಚನಾ ಅವ್ರು ಹೇಳಿದಾಗೆ ಬರೀ ಹಬ್ಬಕ್ಕೆ ಸೀಮಿತ ಅಲ್ಲ ಎಣ್ಣೆ ಸ್ನಾನ ಅನ್ನುವಂಥದ್ದು. ದಿನಾ ನಾವು ಅಭ್ಯಂಗ ಅಂತಂದರೆ ಆಯಿಲ್ ಮಸಾಜ್ನ ಮಾಡ್ಕೊಳ್ಬೇಕು. ಎಳ್ಳೆಣ್ಣೆನ ಬಿಸಿ ಮಾಡಿಕೊಂಡು ಮೈಗೆ ಹಚ್ಕೊಳ್ಳಿ, ಕೈ ಕಾಲು ಮುಖ ಎಷ್ಟಾಗುತ್ತೋ ಅಷ್ಟು ತಲೆಗೆ ಹಚ್ಕೊಂಡು ನೆಕ್ಸ್ಟ್ ದಿನ ಬೆಳಿಗ್ಗೆ ಸ್ನಾನ ಮಾಡ್ಕೊಳ್ಳಿ. ಸೊ ಹಾಗೆ ಮಾಡೋದ್ರಿಂದ ಸಮೇತ ಈಗ ಎಷ್ಟೋ ಸಲ ಅಂದರೆ ಸಿಂಪಲ್ ಆಗಿರ್ತಕ್ಕಂಥ ಟೆಕ್ನಿಕ್ಕು, ಮನೆಯಲ್ಲಿ ಈ ಬಾಗಿಲು ಕರ ಅಂತ ಸೌಂಡ್ ಬರ್ತಾ ಇದ್ರೆ ಎಣ್ಣೆ ಹಾಕ್ತೀವಲ್ವ, ಹಾಗೆ ಬಿಟ್ಟರೆ ಏನಾಗುತ್ತೆ, ಅದು ತುಕ್ಕು ಹಿಡಿದು ಬಾಗಿಲದು ಏನು ಜಾಯಿಂಟ್ ಇದೆ ಅದು ಬಿಟ್ಟು ಹೋಗುತ್ತೆ. ಸೇಮ್ ನಮ್ಮ ದೇಹದಲ್ಲಿ ಜಾಯಿಂಟ್ ಸಮೇತ ಅದೇ ಥರ. ಎಲ್ಲಿ ನಿಮಗೆ ನಟಿಕೆ ಸೌಂಡ್ ಬರ್ತಾ ಇದೆ, ಅಥವಾ ಕರ ಸೌಂಡ್ ಬರ್ತಾ ಇದೆ, ಅಥವಾ ನಡಿಬೇಕಾದ್ರೆ ನೋವು ಆಗ್ತಿದೆ, ಮೆಟ್ಲು ಹತ್ತಬೇಕಾದ್ರೆ ಇಳಿಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಅನ್ನೋದಾದರೆ ತಕ್ಷಣ ಎಣ್ಣೆ ಹಚ್ಚುವಂಥ ಅಭ್ಯಾಸನ ಮಾಡ್ಕೊಳ್ಳಿ. ಆವಾಗ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ. ಅದೇ ಥರ ನಾವು ಈ ಸಂಚಿಕೆಯಲ್ಲಿ ತೋರಿಸ್ತಾ ಇರ್ತಕ್ಕಂತಹ ಆಹಾರನ ನೀವು ಮನೇಲಿ ಮಾಡ್ಕೊಂಡು ಸೇವನೆ ಮಾಡಿ. ಇನ್ನೊಂದು ಆಹಾರ ರೆಸಿಪಿ ಏನು ತೋರಿಸ್ತಾ ಇದ್ದೀವಿ ಅಂದರೆ ಹುಳಿ ಅನ್ನ ಅಂತ. ಈ ಹುಳಿ ಅನ್ನನ ಹೇಗೆ ಮಾಡೋದು ನೋಡ್ತಾ ಅದರ ಮಹತ್ವದ ಬಗ್ಗೆ ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಹುಳಿ ಅನ್ನ, ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಹುಣಸೆ ಹಣ್ಣಿನ ರಸ, ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ, ಸೈಂಧವ ಉಪ್ಪು, ಅರಿಶಿನ, ಕರಿಬೇವು, ಕೆಂಪು ಮೆಣಸಿನಕಾಯಿ, ಎಳ್ಳು, ಖಾರದ ಪುಡಿ, ಹುರಿಗಡಲೆ, ಒಣ ಕೊಬ್ಬರಿ ತುರಿ, ತುಪ್ಪ, ಬೇಯಿಸಿದ ಅನ್ನ, ಕೊತ್ತಂಬರಿ ಸೊಪ್ಪು. ಈ ಹುಳಿ ಅನ್ನಕ್ಕೆ ಮೊದಲನೇದಾಗಿ ನಾವೊಂದು ಪೌಡರ್ನ ತಯಾರು ಮಾಡಿ ಇಟ್ಕೋಬೇಕು. ಆ ಪೌಡರ್ಗೆ ಬೇಕಾಗಿರೋಂಥದ್ದು ಎಳ್ಳು ಮತ್ತೆ ಹುರಿಗಡಲೆ. ಈಗ ನಾ ಇದಕ್ಕೆ ಒಂದು 3 ಟೀ ಸ್ಪೂನ್ ಅಥವಾ 1.5 ಅಷ್ಟು ಟೇಬಲ್ ಸ್ಪೂನ್ ಅಷ್ಟು ಎಳ್ಳನ್ನು ಹಾಕಿದ್ದೀನಿ. ಇದು ಒಂದು ಅರ್ಧ ಹುರಿತಾ ಇದ್ದ ಹಾಗೇನೆ ಇದಕ್ಕೆ ನಾನು ಹುರಿಗಡಲೆ 1 ಚಮಚದಷ್ಟು ಸೇರಿಸ್ಕೋತೀನಿ. ಈಗ ಇದೆರಡು ಕೆಂಪಾಗಿ ತಯಾರಾದಾಗ ಇದನ್ನು ನಾವು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ. ಎಳ್ಳು ಅನ್ನುವಂಥದ್ದು ಸಂಕ್ರಾಂತಿ ಸಂಚಿಕೆನಲ್ಲಿ ಕೂಡ ತಿಳಿಸ್ಕೊಟ್ವಿ ಇದರದ್ದು ಮಹತ್ವ ಎಷ್ಟಿದೆ ಅಂತ. ಇದು ಜಿಡ್ಡಿನಂಶ ಇರುತ್ತೆ, ಇದರಲ್ಲಿ ಕೊಲೆಸ್ಟ್ರಾಲ್, ಗುಡ್ ಕೊಲೆಸ್ಟ್ರಾಲ್ ಹೆಚ್ಚಿದ್ದು, ಬ್ಯಾಡ್ ಕೊಲೆಸ್ಟ್ರಾಲ್ ಅಂಶ ಕಡಿಮೆ ಇರುತ್ತೆ. ಅದರ ಜೊತೆಗೆ ಕೂಡ ಇದರಲ್ಲಿ ವೈಟಮಿನ್ ಇ ಇದೆ, ವೈಟಮಿನ್ ಡಿ ಇದೆ. ಸೊ ಇನ್ನು ಸಾಕಷ್ಟು ಮಿನರಲ್ಸ್ ಇದರಲ್ಲಿ ಇರೋದ್ರಿಂದ ನಮ್ಮ ದೇಹಕ್ಕೆ ಇದು ಜಿಡ್ಡಿನ ಅಂಶನ ತಂದುಕೊಡ್ತಾ ಹೋಗುತ್ತೆ. ಯಾವುದೇ ರೀತಿಯಾದಂತಹ ಬ್ಯಾಡ್ ಕೊಲೆಸ್ಟ್ರಾಲ್ ಅಥವಾ ಕಾರ್ಡಿಯಾಕ್ ಡಿಸೀಸಸ್ ಆ ರೀತಿ ಬರ್ದಲೇ ನಿಮಗೆ ಹೆಚ್ಚು ಮಾಡೋದಕ್ಕೆ ಇದು ಸಹಾಯ ಮಾಡ್ತಾ ಹೋಗುತ್ತೆ. ಈ ಹುರಿದಿರೋ ಅಂಥದನ್ನು ಈಗ ನಾವು ಪುಡಿ ಮಾಡ್ಕೊಳ್ಳೋಣ. ಈಗ ಈ ಪುಡಿ ತಯಾರಾಗಿದೆ. ಈ ಪುಡಿಯನ್ನು ಆಮೇಲೆ ಸೇರಿಸ್ಬೇಕು. ಈಗ ನಾವು ಅನ್ನಕ್ಕೆ ಒಗ್ಗರಣೆನ ಹಾಕ್ಕೊಳ್ಳೋಣ. ಈ ಒಗ್ಗರಣೆಗೆ 1.5 ಅಷ್ಟು ಚಮಚದಷ್ಟು ತುಪ್ಪನ ಹಾಕ್ತಿದ್ದೀನಿ. ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಇದನ್ನು ಸೇರಿಸ್ತಾ ಇದ್ದೀನಿ. ಈ ಸಾಸಿವೆ ಮತ್ತು ಜೀರಿಗೆ ಇದು ಬೇಯ್ತಾ ಇದ್ದ ಹಾಗೇ ಇದಕ್ಕೆ ಬೆಳ್ಳುಳ್ಳಿ ಒಂದು 4 ರಿಂದ 5 ಎಸಳಷ್ಟು ಬೆಳ್ಳುಳ್ಳಿನ ಹಾಕ್ಕೋಬೇಕು. ಬೆಳ್ಳುಳ್ಳಿ ಬೆಂದು ಕೆಂಪಾದ್ಮೇಲೆ ಸ್ವಲ್ಪ ಕರಿಬೇವು ಮತ್ತು ಒಣಗಿದ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಇದನ್ನು ಸೇರಿಸ್ಕೊಳ್ಳೋಣ. ಇದು ಬೆಳ್ಳುಳ್ಳಿ ಈಗ ಚೆನ್ನಾಗಿ ವಾಸನೆ ಬರ್ತಾ ಇದೆ. ಬೆಳ್ಳುಳ್ಳಿ ಕೂಡ ಅಷ್ಟೇ ವಾತಾಹಾರ ನೋವನ್ನು ಕಡಿಮೆ ಮಾಡೋದಕ್ಕೆ, ವಾತನ ಕಡಿಮೆ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಅದರ ಜೊತೆಗೆ ಸೇರಿಸಿರೋಂಥ ಜೀರಿಗೆ ಅದು ಕೂಡ ಅಷ್ಟೇ ಉಷ್ಣವೀರ್ಯ ಇದ್ದು ವಾತ ಕಡಿಮೆ ಮಾಡೋದ್ರಿಂದ ವಾತನ ಕಡಿಮೆ ಮಾಡಿ ಜೊತೆಗೆ ಜೀರ್ಣಶಕ್ತಿನ ಕೂಡ ಕ್ಲಿಯರ್ ಆಗೋ ಹಾಗೆ, ಅಂದರೆ ನಾವು ಡೈಜೆಷನ್ ಪ್ರಾಸೆಸ್ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಸರಿ ಮಾಡ್ತಾ ಹೋಗುತ್ತೆ. ಈಗ ಈ ಬೆಂದಿರೋಂಥ ಮಿಶ್ರಣಕ್ಕೆ ಹುಣಸೆ ಹಣ್ಣಿನ ರಸ, ಹುಣಸೆ ಹಣ್ಣನ್ನು ನೆನೆಸಿ
ಅದನ್ನು ಹಿಂಡಿ ತೆಗೆದಿರೋಂತಹ ಹುಳಿ ಇದನ್ನು ಸೇರಿಸ್ಕೊತಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಪುಡಿನ ಹಾಕ್ಕೊಳ್ಳೋಣ. 1-2 ಕುದಿ ಬರೋವರೆಗೂ ನಾವು ಅದನ್ನು ಕುದಿಸ್ಕೋಬೇಕು. ಶಿಶಿರ ಋತುವಿನಲ್ಲಿ ಮಧುರ, ಆಮ್ಲ, ಲವಣ ರಸನ ಹೆಚ್ಚಾಗಿ ತಗೋಬೇಕು ಅಂತ ಹೇಳ್ತೀವಿ. ಹಾಗಾಗಿ ಹುಳಿ ಅಂದರೆ ಸಿಹಿ, ಹುಳಿ ಮತ್ತು ಉಪ್ಪಿರುವಂಥ ಅಂಶ. ಉಪ್ಪಿರೋ ಅಂದ ತಕ್ಷಣ ಉಪ್ಪಿನಕಾಯಿ ಅಲ್ಲ, ಹುಳಿ ಅಂದ ತಕ್ಷಣ ಕೂಡ ಉಪ್ಪಿನಕಾಯಿ ಅಲ್ಲ, ಈ ಹುಣಸೆ ಹಣ್ಣಿನ ಹುಳಿ, ಟೊಮೆಟೊ ಹುಳಿ ಕೂಡ ಅಲ್ಲ, ಅಥವಾ ಕೋಕಂ ಹುಳಿ ಇದನ್ನು ಉಪಯೋಗಿಸ್ಕೋಬೋದು. ಉಪ್ಪಿಗೆ ಇದಕ್ಕೆ ಹಾಕುವಂತಹ ಸೈಂಧವ ಉಪ್ಪು ಉಪಯೋಗ ಆಗುತ್ತೆ. ಇನ್ನು ಮಧುರ ರಸ ಅಂದ ತಕ್ಷಣ ಒಂದು ನಾವು ತೋರಿಸಿರುವಂತಹ ಬೆಲ್ಲದ ಸಿಹಿ ಪದಾರ್ಥಗಳಿರ್ಬೋದು, ಆದರೆ ಅನ್ನ ಅಥವಾ ರಾಗಿ, ಗೋಧಿ ಇದು ಕೂಡ ಮಧುರ ರಸದಲ್ಲೇ ಬರುತ್ತೆ. ಹಾಗಾಗಿ ಇಲ್ಲಿ ಮಧುರ ರಸದಲ್ಲಿ ನಾವು ಈ ಬೇಯಿಸಿರುವಂಥ ಅನ್ನನ ಉಪಯೋಗಿಸ್ತೀವಿ. ಈ ಮಿಶ್ರಣಕ್ಕೆ ಈಗ ನಾವು ಅನ್ನನ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನಾವೀಗ ಬಾಸ್ಮತಿ ಅಕ್ಕಿ ಉಪಯೋಗಿಸ್ತಿದ್ದೀವಿ. ಮಾಮೂಲಿ ಅಕ್ಕಿ ಅಥವಾ ಇಲ್ಲ ಕೆಂಪು ಅಕ್ಕಿ ಅದನ್ನು ಕೂಡ ನಾವು ಉಪಯೋಗಿಸ್ಬೋದು. ಮತ್ತು ಇದನ್ನು ಇನ್ನೊಂದಷ್ಟು ಗೊಜ್ಜು ಥರ ಮಾಡಿಕೊಂಡು ಇನ್ನೊಂದಷ್ಟು ತೆಳ್ಳಗೆ ಮಾಡಿ, ಅಂದರೆ ಚೆನ್ನಾಗಿ ಅನ್ನನ ಹಿಸ್ಕಿ ಹಾಕಿ ಉಂಡೆ ಕಟ್ಟಿದ್ರೆ ಇದನ್ನು ಬುತ್ತಿ ಅನ್ನ ಅಂತ ಕೂಡ ಕರೀತಾರೆ. ಮೊದಲೆಲ್ಲ ಹೊರಗಡೆ ಎಲ್ಲಾದರೂ ಹೋದಾಗ ಹೋಟೆಲ್ ಆ ರೀತಿ ಎಲ್ಲ ವ್ಯವಸ್ಥೆ ಇಲ್ಲ ಅಂದಾಗ ಈ ರೀತಿ ತಗೊಂಡು ಹೋಗೋರು. ಇದು ಹುಳಿ ಹೆಚ್ಚಾಕಿ ಮತ್ತು ಇದರಲ್ಲಿ ಈರುಳ್ಳಿ ಆಗಲಿ ಏನು ಇಲ್ದಲೇ ಇರೋದ್ರಿಂದ ಇದು 2-3 ದಿನ ಆದರೂ ಕೆಡ್ತಾ ಇರಲಿಲ್ಲ. ಹಾಗಾಗಿ ಇದನ್ನ ತಗೊಂಡು ಹೋಗಿ ದಾರಿನಲ್ಲಿ ತಿನ್ನೋರು. ಅದರ ಜೊತೆಗೆ ಕೆಡಲ್ಲ ಅನ್ನೋದ್ರ ಜೊತೆಗೆ ಏನಾಗೋದು, ಆಗಿನ ಪ್ರಯಾಣ ಇವಾಗಿನ ಥರ ಸುಲಭ ಇರಲಿಲ್ಲ. ಸಾಕಷ್ಟು ಪ್ರಯಾಣ ಮಾಡಿದಾಗ ವಾತ ಅನ್ನೋದು ಜಾಸ್ತಿ ಆದಾಗ ಅದನ್ನು ಪರಿಹಾರ ಮಾಡೋಕ್ಕೆ ಈ ರೀತಿಯಾದಂತಹ ಉಪ್ಪು, ಹುಳಿ ಮತ್ತು ಸಿಹಿ ಪದಾರ್ಥ ಸೇರಿದಾಗ ಅವ್ರಿಗೆ ಶಕ್ತಿ ಅಂದರೆ ಎನರ್ಜಿ ಕೂಡ ಬರ್ತಾ ಇರ್ತಿತ್ತು. ಈಗ ಇದನ್ನು ಸ್ಟವ್ ಆಫ್ ಮಾಡಿ ಈಗ ಮಾಡಿರುವಂತಹ ಪುಡಿನ ಇದಕ್ಕೆ ಸೇರಿಸ್ಕೊತೇನೆ. ಇದಕ್ಕೆ ಸ್ವಲ್ಪ ಒಣಗಿದ ಕೊಬ್ಬರಿನ ಕೂಡ ಹಾಕ್ಕೊಳ್ಳೋಣ. ಮತ್ತು ಇದು ಮಾಡಿದಾಗ ಏನಾದರೂ ಒಂದು ಸ್ವಲ್ಪ ಹುಳಿನೋ ಖಾರನೋ ಹೆಚ್ಚಾದರೂ ಕೂಡ ಈ ಪುಡಿನ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಕೂಡ ಆ ಹುಳಿ ಖಾರ ಅನ್ನೋದು ಕೂಡ ಅಲ್ಲೇ ಅದು ಕೂಡ ಮ್ಯಾನೇಜ್ ಆಗ್ತಾ ಹೋಗುತ್ತೆ. ಈಗ ಈ ತಯಾರಾಗಿರೋ ಹುಳಿ ಅನ್ನಕ್ಕೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬೋದು. ಹುಳಿ ಅನ್ನ ಅಥವಾ ಇದನ್ನೇ ಇನ್ನೊಂದು ಸ್ವಲ್ಪ ನೀರು ಮಾಡಿ ಉಂಡೆ ಕಟ್ಟಿದ್ರೆ ಬುತ್ತಿ ಅನ್ನ ಅಂತ ಕೂಡ ರೆಡಿ ಆಗುತ್ತೆ. ಇದು ಈ ಶಿಶಿರ ಋತುವಿನಲ್ಲಿ ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ರುಚಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ.